ಸಿದ್ದರಾಮಯ್ಯ ವಿರುದ್ಧ ರಾಘವೇಂದ್ರ ಹಿಟ್ನಾಳ್ ಮುನಿಸನ್ನು ವ್ಯಕ್ತಪಡಿಸ್ತಾ ಇದ್ದು ರಾಜೀನಾಮೆ ನೀಡುವ ಬಗ್ಗೆ ಶಾಸಕ ಹಿಟ್ನಾಳ್ ಚಿಂತನೆ ಮಾಡುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಆಪ್ತರ ಮುಂದೆ ರಾಜೀನಾಮೆ ನೀಡುವ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದು ಸಿದ್ದರಾಮಯ್ಯ ಭೇಟಿಯನ್ನು ಮಾಡಿದ್ರು ರಾಘವೇಂದ್ರ ಹಿಟ್ನಾಳ್. ನಿಮ್ಮನ್ನೇ ನಂಬಿದ್ದೆ ಅಂತ ರಾಘವೇಂದ್ರ ಹಿಟ್ನಾಳ್ ಮಾತನಾಡಿದ್ದಾರೆ. ಹಿಟ್ನಾಳ್ ಮಾತಿಗೆ ಸಿದ್ದರಾಮಯ್ಯ ಕೆಂಡಾಮಂಡಲರಾದಂತೆ. ಸಿದ್ದರಾಮಯ್ಯ ಸಿಟ್ಟಾಗಿದ್ದು ನೋಡಿ ಹಿಟ್ನಾಳ್ ಮುನಿಸ್ಕೊಂಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಕುರುಬ ನಾಯಕರ ಬೆಂಬಲಕ್ಕೆ ಯಾರೂ ನಿಂತಿಲ್ಲ ಅಂತ ಹಿಟ್ನಾಳ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ನಾಯಕ ತಮಗೆ ಬೆಂಬಲವಾಗಿರ್ತಾರೆ, ಮಂತ್ರಿಗಿರಿಯನ್ನ ಕೊಟ್ಟೇ ತೀರುತ್ತಾರೆ ಅನ್ನೋ ನಿಟ್ಟಿನಲ್ಲಿ ಹಿಟ್ನಾಳ್ ಆತ್ಮವಿಶ್ವಾಸದಿಂದರು. ಯಾವಾಗ ಮಂತ್ರಿಗಿರಿಯಿಂದ ಕೈ ತಪ್ತೋ ಇದೀಗ ಅವರು ಅಸಮಾಧಾನಿತರಾಗಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗ್ತಾ ಇದ್ದಂತೆ ಸಿದ್ದರಾಮಯ್ಯನವರು ಕೋಪಗೊಳ್ತಾ ಇದ್ದಾರೆ. ಕೋಪಗೊಂಡಂತಹ ಬೆನ್ನಲ್ಲೇ ಸಿದ್ದರಾಮಯ್ಯನವರ ಸಿಟ್ಟನ್ನು ನೋಡಿ ಹಿಟ್ನಾಳ್ ಕೂಡ ಈಗ ಮುನಿಸ್ಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ನ ಪಡ್ಕೊಳ್ಳೋಕೆ ಪ್ರಸನ್ನ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಉತ್ತರ ಕರ್ನಾಟಕ ಭಾಗದ ಕುರುಬ ನಾಯಕರಾಗಿದ್ರು ರಾಘವೇಂದ್ರ ಹಿಟ್ನಾಳ್. ತಮಗೆ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿದ್ರು. ಎಲ್ಲೋ ಒಂದು ಕಡೆ ಏಕಾಏಕಿ ಕೈ ತಪ್ಪಿರೋದು ಬಹಳ ಮುನಿಸಿ ಕಾರಣವಾಗಿದೆ ಅನ್ಸುತ್ತೆ. ಜೊತೆಗೆ ಸಿದ್ದರಾಮಯ್ಯನವರ ಭೇಟಿ ಆದ್ರಂತೆ ಆ ಸಂದರ್ಭದಲ್ಲಿ ಸಿಟ್ಟಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಹೌದು ಶಕುಂತಲಾ, ಸಿದ್ದರಾಮಯ್ಯನವರು ಸಿಟ್ಟನ್ನ ವ್ಯಕ್ತಪಡಿಸಿರುವಂಥದ್ದು ಅವರ ಆಪ್ತರಿಗೆ ಅದನ್ನ ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆಂದ್ರೆ ಸಚಿವ ಸ್ಥಾನ ಕೊಡಿಸೋದ್ರಲ್ಲಿ ಹಲವು ಮಂದಿ ಏನು ಅಭಿಪ್ರಾಯವನ್ನ ಸಿದ್ದರಾಮಯ್ಯನವ್ರನ್ನ ನಂಬಿಕೊಂಡಿದ್ರು ಅವರೆಲ್ಲರಿಗೂ ಕೂಡ ಇದೀಗ ಬಹುತೇಕ ನಿರಾಸೆಯಾಗಿದೆ. ಒಂದು ಕಡೆ ಬಸವರಾಜ ಶಿವಣ್ಣವರು ಅವರ ಆಪ್ತರು ಹೋಗಿ ಸಿದ್ದರಾಮಯ್ಯನವರ ಜೊತೆಗೆ ಮಾತನಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಆಗ್ಲೂ ಕೂಡ ಸಿದ್ದರಾಮಯ್ಯನವರು ಬಹಳ ಸಿಟ್ಟಿನಿಂದಲೇ ಕೊಡಿಸೋದಕ್ಕೆ ಸಾಧ್ಯ ಇಲ್ಲ, ಏನ್ ಮಾಡ್ತೀರಾ ಅನ್ನುವಂಥ ರೀತಿಯ ಖಾರವಂತ ಪ್ರಶ್ನೆಯನ್ನ ಕೇಳಿ ಅವರನ್ನ ಮನೆಯಿಂದ ಕಳಿಸಿದ್ದಾರೆ. ಇನ್ನು ರಾಘವೇಂದ್ರ ಹಿಟ್ನಾಳ್ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರ ಮಾನಸ ಪುತ್ರ ಅಂತಲೇ ಕರೆಸ್ಕೊಳ್ತಾ ಇದ್ದಂಥವ್ರು. ಯಾರಿಗೆ ಸಚಿವ ಸ್ಥಾನ ಮಿಸ್ ಆದ್ರೂ ಕೂಡ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಿದ್ದರಾಮಯ್ಯನವರಿಗೂ ಸಚಿವ ಸ್ಥಾನವನ್ನ ಕೊಡಿಸ್ತಾರೆ ಅಂತ ಹೇಳಿ ಬಹುತೇಕ ಉತ್ತರ ಕರ್ನಾಟಕ ಭಾಗದ ಶಾಸಕರೆಲ್ಲರೂ ಕೂಡ ನಂಬ್ಕೊಂಡಿದ್ರು. ಆದ್ರೆ ಇದೀಗ 14 ಮಂದಿಯ ಪಟ್ಟಿಯಲ್ಲಿ ರಾಘವೇಂದ್ರ ಹಿಟ್ನಾಳ್ ಅವರ ಹೆಸರಿತ್ತ ಅನ್ನುವಂಥದ್ದು ಇದೀಗ ಎಲ್ರಿಗೂ ಕೂಡ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಇದೇ ಒಂದು ಪ್ರಶ್ನೆಯನ್ನ ಇಟ್ಕೊಂಡು ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ರು. ಸಿದ್ದರಾಮಯ್ಯನವರ ಮುಂದೆ ಯಾಕೆ ತನಗೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಮಾಡಿದಾಗ ಸಿದ್ದರಾಮಯ್ಯನವರು ಅವರನ್ನ ಸಮಾಧಾನ ಮಾಡೋ ಬದಲು ಸಿದ್ದರಾಮಯ್ಯನವರು ಹಿಟ್ನಾಳ್ ಅವರ ವಿರುದ್ಧ ಒಂದಷ್ಟು ಸಿಟ್ಟನ್ನ ವ್ಯಕ್ತಪಡಿಸ್ತಾರೆ. ಈ ಕಾರಣಕ್ಕೋಸ್ಕರ ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ತೀವ್ರವಾಗಿ ಬೇಸರಗೊಂಡಿದ್ದಾರೆ. ಕೊಪ್ಪಳದ ಸಂಸದರಾಗಿರುವಂತಹ ರಾಜಶೇಖರ್ ಹಿಟ್ನಾಳ್ ಮತ್ತು ಶಾಸಕರಾಗಿರುವಂತಹ ರಾಘವೇಂದ್ರ ಹಿಟ್ನಾಳ್ ಇಬ್ರು ಕೂಡ ತಮ್ಮ ಶಾಸಕ ಸ್ಥಾನ ಮತ್ತು ಸಂಸದರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವಂತ ನಿಟ್ಟಿನಲ್ಲೂ ಕೂಡ ತಮ್ಮ ಆಪ್ತರ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ. ಎಷ್ಟರ ಮಟ್ಟಿಗೆ ಅಸಮಾಧಾನ ಸ್ಫೋಟಗೊಂಡಿದೆ ಅಂತಂದ್ರೆ ಇವತ್ತು ಬರ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಯಲ್ಲಿ ನೂತನ ಸಚಿವ ರಾಯರೆಡ್ಡಿ ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ, ಕೆಡಿಪಿ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಆ ಸಭೆಗೂ ಕೂಡ ಸಂಸದರಾಗಿರುವಂತಹ ರಾಜಶೇಖರ್ ಹಿಟ್ನಾಳ್ ಅವರು ಕೂಡ ಅಟೆಂಡ್ ಆಗಿಲ್ಲ ಮತ್ತು ಶಾಸಕರಾಗಿರುವಂತಹ ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಆ ಸಭೆಗೆ ಹೋಗಿಲ್ಲ. ಅದನ್ನ ಧಿಕ್ಕರಿಸಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಬಹುತೇಕ ಶಾಸಕರು ಯಾರು ಸಿದ್ದರಾಮಯ್ಯನವ್ರನ್ನ ನಂಬಿಕೊಂಡಿದ್ರು ಅವರಿಗೆ ಬಹಳ ನಿರಾಸೆಯಂತೂ ಆಗಿದೆ. ಮತ್ತು ಸಿದ್ದರಾಮಯ್ಯನವರು ಕೂಡ ಸಮಾಧಾನವಾಗಿಲ್ಲ. ಯತೀಂದ್ರ ಸಿದ್ದರಾಮಯ್ಯನವರು ಏನೇ ಹೇಳಿದ್ರು ಕೂಡ ಅವತ್ತು ಆಗಸ್ಟ್ 3ನೇ ತಾರೀಕು ಪ್ರಮಾಣ ವಚನ ಕಾರ್ಯಕ್ರಮ ಇತ್ತು. ಒಂದು ಅರ್ಧ ಗಂಟೆಯಾದರೂ ಸಿದ್ದರಾಮಯ್ಯನವರು ಆ ಕಾರ್ಯಕ್ರಮಕ್ಕೆ ಬಂದು ಹೋಗ್ತಾರೆ ಅಂತೇಳಿ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಸಿದ್ದರಾಮಯ್ಯನವರು ತಮ್ಮ ಹುಟ್ಟುಹಬ್ಬದ ನೆಪವನ್ನು ಒಡ್ಡಿ ಪ್ರಮಾಣ ವಚನ ಕಾರ್ಯಕ್ರಮದಿಂದಲೂ ಕೂಡ ದೂರವೇ ಉಳಿತಾರೆ. ಅಂದ್ರೆ ಸಿದ್ದರಾಮಯ್ಯನವರು ಕೂಡ ಸಿಟ್ಟಾಗಿದ್ದಾರೆ, ಸಿದ್ದರಾಮಯ್ಯನವರ ಆಪ್ತರು ಕೂಡ ಮುಂಚಿಕೊಂಡಿದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ಮೇಲ್ನೋಟಕ್ಕೆ ಎಲ್ಲವನ್ನ ಸರಿಪಡಿಸುವಂತ ಪ್ರಯತ್ನಗಳನ್ನ ರಾಜ್ಯ ನಾಯಕರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಆದ್ರೆ ಒಳಗಿಂದ ಒಳಗೆ ಆಂತರಿಕವಾಗಿ ಭಿನ್ನಮತ ಸ್ಫೋಟಗೊಂಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶಕುಂತಲಾ, ಧನ್ಯವಾದ ಪ್ರಸನ್ನ, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.